ಲವರ್ ಪವಿತ್ರ ಗೌಡ ಅವರ ಫೋಟೋ ಡಿಫ್ರೆಂಟ್ ಆಂಗಲ್ನಲ್ಲಿ. ನೋಡಿ ಹೇಗೆಲ್ಲ ಹಲ್ಲೆ ಮಾಡಿದ್ರು ದರ್ಶನ್ ಅನ್ನೋದನ್ನ ಅವರೇ ತಪ್ಪೊಪ್ಕೊಂಡಿದ್ದಾರೆ. ನಾನು ಆತನಿಗೆ ಕೈಯಿಂದ ಹೊಡೆದೆ, ಕಾಲಿನಿಂದ ಬಲವಾಗಿ, ಹಾಗೆ ತಲೆಗೂ ಕೂಡ ನಾನು ಹೊಡೆದೆ, ಕುತ್ತಿಗೆ ಮತ್ತು ಎದೆಯ ಭಾಗಕ್ಕೆ ನಾನು ಒದ್ದೆ, ಅಲ್ಲಿಯೇ ಇದ್ದ ಬಾಗಿದ ಮರದ ಕೊಂಬೆಯನ್ನು ಮುರಿದುಕೊಂಡು ಅದರಲ್ಲಿ ಆತನಿಗೆ ನಾನು ಹೊಡೆದೆ. ನಾನು ಆತನಿಗೆ ಒಂದೆರಡು ಏಟನ್ನು ನನ್ನ ಕೈಯಿಂದಲೂ ಕೂಡ ಗುದ್ದಿದೆ. ನಂತರ ನಾನು ಕಾರಿನಲ್ಲಿ ಕುಳಿತಿದ್ದ ಪವಿತ್ರ ಗೌಡಳನ್ನು ಕರ್ಕೊಂಡು ಬಂದು ಪವಿತ್ರ ಅಲ್ಲಿಗೆ ಬಂದ್ಲು. ನೋಡು, ನೀನು ಮೆಸೇಜ್ ಮಾಡುತ್ತಿದ್ದವನು ಇವನೇ ಅಂತೇಳಿ ಹೇಳಿದೆ. ಪವಿತ್ರಾಳಿಗೆ ನನ್ನ ಚಪ್ಪಲಿಯನ್ನು ತೆಗೆದು ಹೊಡೆಯುವಂತೆ ಹೇಳಿದೆ. ಆಗ ಆಕೆ ಹೊಡೆದಿದ್ದು ಆಕೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ಹೇಳಿದಾಗ ಆತ ಪವಿತ್ರ ಕಾಲಿಗೆ ಬಿದ್ದಿದ್ದು. ಪವಿತ್ರ ಹೆದರಿಕೊಂಡು ಹಿಂದೆ ಹೋದ್ಲು. ಆಗ ನಾನು ಆಕೆಯನ್ನು ಕಾರಿನ ಬಳಿ ಬಿಡುವಂತೆ ಪ್ರದೋಷ್ಗೆ ಹೇಳಿದೆ. ನಂತರ ನಾನು ವಿನಯ್ಗೆ ಪವಿತ್ರಾಳನ್ನು ಮನೆಗೆ ಡ್ರಾಪ್ ಮಾಡುವಂತೆ ಹೇಳಿದೆ. ಅಷ್ಟರಲ್ಲಿ ನನ್ನ ಕಾರ್ ಡ್ರೈವರ್ ಲಕ್ಷ್ಮಣ್ ಸಹ ಅಲ್ಲಿಗೆ ಬಂದಿದ್ದು. ಆತನು ಕೂಡ ವಿಚಾರವನ್ನು ತಿಳಿದುಕೊಂಡು ರೇಣುಕಾಸ್ವಾಮಿಗೆ ಕೈಯಿಂದ ಕುತ್ತಿಗೆ ಬೆನ್ನಿಗೆ ಹೊಡೆದ. ನಂದೀಶ್ ಆತನನ್ನು ಜೋರಾಗಿ ಎತ್ತಿ ಒಂದು ಬಾರಿ ನನ್ನ ಮುಂದೆ ಕುಕ್ಕುತ್ತಾನೆ. ನಾನು ಪವನನಿಗೆ ಇವನು ಇನ್ನು ಯಾರ್ಯಾರಿಗೆ ಈ ರೀತಿ ಕೆಟ್ಟ ಮೆಸೇಜ್ ಮಾಡಿದ್ದಾನೆ ನೋಡು, ಚೆಕ್ ಮಾಡು ಅಂತೇಳಿ ಹೇಳ್ತೀನಿ. ಪವನ್ ಅವನ ಮೊಬೈಲ್ ತೆಗೆದು ಅವನು ಕೆಲವರಿಗೆ ಕೆಟ್ಟದಾಗಿ ಕಳುಹಿಸಿದ ಮೆಸೇಜನ್ನು ಓದ್ತಾ ಇದ್ದ ಮತ್ತು ಅದರಲ್ಲಿನ ಫೋಟೋಗಳನ್ನು ಎಲ್ಲರಿಗೂ ಸಹ ತೋರಿಸಿದ. ಅವನು ಈ ರೀತಿಯಾಗಿ ಇನ್ನು ಅನೇಕ ಚಲನಚಿತ್ರ ನಟಿಯರಿಗೂ ಕೂಡ ಫೋಟೋ ಕಳುಹಿಸಿ ಮೆಸೇಜ್ ಮಾಡಿರುವ ಬಗ್ಗೆ ತೋರಿಸ್ದ. ಆಗ ಲಕ್ಷ್ಮಣ್, ಅಣ್ಣ ಇವನು ಚಾಳಿ ಬಿದ್ದವನು, ಬಹಳ ಕೆಟ್ಟದಾಗಿ ಮೆಸೇಜನ್ನು ಅಕ್ಕನಿಗೆ ಕಳಿಸಿದ್ದಾನೆ, ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಲ್ಲ ಅಂಥೇಳಿ ನನಗೂ ಸಹ ಫೋಟೋ ಮತ್ತು ಮೆಸೇಜನ್ನು ತೋರಿಸಿದನು. ಆಗ ನಾನು ಅವನಿಗೆ ಬೈದು ಕಾಲಿನಿಂದ ಮತ್ತೊಂದೆರಡು ಬಾರಿ ತುಳಿದೆ ಅಂಥೇಳಿ ಒದ್ದೆ ಅಂಥೇಳಿ ದರ್ಶನ್ ಒಪ್ಕೊಂಡಿದ್ದಾರೆ. ಇದಾದ ನಂತರ ನಾನು ಮತ್ತು ವಿನಯ್ ಅಲ್ಲಿಂದ ಹೊರಟಿದ್ದು. ನಾನು ಯಾರ್ಡ್ನ ಗೇಟ್ ಹತ್ತಿರ ಜೀಪ್ ಹತ್ತಲು ಹೋದಾಗ ಅಲ್ಲಿ ಚಿತ್ರದುರ್ಗದ ಹುಡುಗರು ಇದ್ದರು. ಅವರು ಅಣ್ಣ ಒಂದು ಫೋಟೋ ಅಂಥೇಳಿ ಕೇಳಿದರು. ಆಗ ಅವರೊಂದಿಗೆ ನಿಂತ್ಕೊಂಡು ನಾನೊಂದು ಫೋಟೋ ತೆಗೆಸ್ಕೊಂಡೆ. ವಿನಯ್ನ ಜೀಪ್ನಲ್ಲಿ ಕುಳಿತು ಮನೆಗೆ ಹೊರಟೆ. ಅಲ್ಲಿಂದ ನಾನು ಹೊರಟಾಗ ಜಯಣ್ಣ ಸಿಕ್ಕಿದ್ರು. ಅವರನ್ನು ಮಾತಾಡಿಸ್ಕೊಂಡು ನೇರವಾಗಿ ಐಡಿಯಲ್ ಹೋಮ್ಸ್ನ ನನ್ನ ಮನೆಗೆ ಹೋದೆ. ಸುಮಾರು 7:30 ಗಂಟೆ. ಈ ಸಮಯದಲ್ಲಿ ಪ್ರದೋಷ್ ವಾಪಸ್ ಮನೆ ಹತ್ರ ಬಂದ. ರೇಣುಕಾಸ್ವಾಮಿ ಸತ್ತೋಗಿರೋ ವಿಚಾರವನ್ನು ತಿಳಿಸಿದ. ಏನಾಯಿತು ಎಂದು ಕೇಳಿ, ನಾವು ಬರುವ ಸಮಯದಲ್ಲಿ ಆತ ಚೆನ್ನಾಗಿದ್ದ ಅಂಥೇಳಿ ಹೇಳಿದೆ. ಆಗ ಪ್ರದೋಷ ಯಾರ್ಡ್ ಹತ್ತಿರ ಹೋಗಿ ಮತ್ತೊಂದು ಸಲ ನೋಡ್ಕೊಂಡು ಬರ್ತೀನಿ ಅಂತೇಳಿ ಹೋದ. ನಂತರ 9 ಗಂಟೆ ಸುಮಾರಿಗೆ ಪ್ರದೋಷ್, ವಿನಯ್, ನಾಗರಾಜ್, ಲಕ್ಷ್ಮಣ್ ಅವರು ಮನೆಗೆ ಬಂದರು. ರೇಣುಕಾಸ್ವಾಮಿ ಸತ್ತೋದ ಅಂಥೇಳಿ ಹೇಳಿದರು. ಆಗ ಪ್ರದೋಷ್ ಹೇಳ್ತಾನೆ, ನಾನು ಹ್ಯಾಂಡಲ್ ಮಾಡ್ತೇನೆ ಅಂತೇಳಿ ಹೇಳ್ತಾನೆ. 30 ಲಕ್ಷ ಹಣವನ್ನು ಕೊಡ್ತಾನೆ ದರ್ಶನ್ ಪ್ರದೋಷ್ಗೆ. ಆಗ ನಾನು ಮನೆಯಲ್ಲಿಟ್ಟಿದ್ದ 30 ಲಕ್ಷ ಹಣ ಬ್ಯಾಗ್ನಲ್ಲಿ ಹಾಕ್ಕೊಂಡು ಪ್ರದೋಷ್ಗೆ ಕೊಟ್ಟೆ. ಅವರು ಅಲ್ಲಿಂದ ಹೊರಟು ಹೋಗಿ ಮತ್ತೆ ಸ್ವಲ್ಪ ಸಮಯದ ನಂತರ ವಾಪಸ್ ಮನೆಗೆ ಬಂದು ಆಗ ವಿನಯ್ ಅವರು ನಡೆದ ಘಟನೆಯ ವಿಚಾರಕ್ಕೆ ಸಂಬಂಧಿಸಿದಂತೆ 10 ಲಕ್ಷ ರೂಪಾಯಿ ಕೊಡಿ ಅಂತೇಳಿ ಕೇಳಿದ್ದು. ಅದರಂತೆ ನಾನು ಹಣವನ್ನು ಕೊಟ್ಟಿರುತ್ತೇನೆ ಅಂಥೇಳಿ 3856ನೇ ಪುಟದಲ್ಲಿ ದರ್ಶನ್ನ ಹೇಳಿರುವಂಥ ತಮ್ಮ ತಪ್ಪೊಪ್ಪಿಗೆಯ ಹೇಳಿಕೆ ಇದು. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ, ದರ್ಶನ್ನ ಸೋಕಾಲ್ಡ್ ಅಭಿಮಾನಿಗಳು ಪದೇ ಮಾಧ್ಯಮದವ್ರನ್ನ ಪ್ರಶ್ನೆ ಕೇಳ್ತಾ ಇದ್ರು. ನಾವು ಬಹುತೇಕ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವ ಅಷ್ಟು ಅಂಶಗಳನ್ನು ಕೂಡ ಸತತವಾಗಿ ಕಳೆದ 90 ದಿನಗಳಿಂದ ಹಂತವಾಗಿ ತೋರಿಸ್ತಾ ಬರ್ತಾ ಇದ್ವಿ. ಹಿಂಗೆ ಅಟ್ಯಾಕ್ ಆಯಿತು, ಇಂಥವರೇ ಅಟ್ಯಾಕ್ ಮಾಡಿದ್ರು, ಹಿಂಗೇನೆ ದುಡ್ಡನ್ನು ಕೊಟ್ಟು ಸೆಟಲ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನಗಳಾಯಿತು, ದರ್ಶನ್ ಅವ್ರ ಪಾತ್ರ ಹೀಗೆ ಇದೆ ಇದರಲ್ಲಿ, ಇದೆಲ್ಲವನ್ನ ಕೂಡ ಸುದ್ದಿಯ ಭಾಗವಾಗಿ ಪ್ರಸಾರ ಮಾಡ್ತಿದ್ದಾಗ ದರ್ಶನ್ ಅವರ ಸೋಕಾಲ್ಡ್ ಅಭಿಮಾನಿಗಳು ಕೇಳ್ತಿದ್ರು, ನೀವಿದ್ರಾ ಪಟ್ಟಣಗೆರೆ ಶೆಡ್ನಲ್ಲಿ, ಮಾಧ್ಯಮದವ್ರಿಗೆ ಗೊತ್ತಾ, CC ಕ್ಯಾಮ್ರಾ ಸಿಕ್ಕಿದೆಯಾ, ದೃಶ್ಯಗಳು ಸಿಕ್ಕಿದೆಯಾ, ಹೆಂಗೆ ಹೇಳ್ತೀರಿ, ಏನು ಪ್ರೂಫ್ ಇದೆ? ಈಗ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಒಂದೊಂದು ಅಂಶ ಕೂಡ ಮಾಧ್ಯಮಗಳಲ್ಲಿ, ಅದರಲ್ಲೂ ರಿಪಬ್ಲಿಕ್ ಕನ್ನಡ ಅನೇಕ ಎಕ್ಸ್ಕ್ಲೂಸಿವ್ ವಿಚಾರಗಳನ್ನು ಏನು ಪ್ರಸ್ತಾಪ ಮಾಡಿತ್ತು, ಸೇಮ್ ಟು ಸೇಮ್ ಯಾರೆಲ್ಲ ಪ್ರಶ್ನೆ ಕೇಳ್ತಾ ಇದ್ರು ದರ್ಶನ್ ಅವರ ಅಭಿಮಾನಿಗಳು, ಅವ್ರಿಗೆ ಉತ್ತರ, ನಿಮಗೆ ನಾವು ಕೊಟ್ಟ ಸುದ್ದಿ, ಅವತ್ತೇನೆ ಕೊಟ್ಟ ಸುದ್ದಿ ಇವತ್ತು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ದರ್ಶನ್ ಅವರ ಪಾತ್ರ ಏನಿದೆ, ಪವಿತ್ರ ಗೌಡ ಪಾತ್ರ ಏನಿದೆ, ಈ ಕೊಲೆ ಆದ ನಂತರದಲ್ಲಿ ಹೇಗೆಲ್ಲ ಇದನ್ನು ಮುಚ್ಚಾಕೋ ಪ್ರಯತ್ನ ಮಾಡಲಾಯಿತು, ಇದೆಲ್ಲದರ ಡೀಟೇಲ್ಸ್ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಮಾಧ್ಯಮದವರ ಬಳಿಯಲ್ಲಿ ಸಾಕ್ಷಿ ಕೇಳ್ತಿದ್ದವರಿಗೆ ಇದೀಗ ಪೊಲೀಸರೇ ಸಾಕ್ಷಿ ಕೊಟ್ಟಿದ್ದಾರೆ ಚಾರ್ಜ್ ಶೀಟ್ನ ರೂಪದಲ್ಲಿ. ಒದ್ದೆ, ಹೊಡೆದೆ, ಕೆಟ್ಟ ಪದಗಳಲ್ಲಿ ಬೈದೆ, ಪವಿತ್ರ ಗೌಡ ಕಾಲಿಗೆ ಬೀಳು ಅಂತ ಹೇಳ್ದೆ, ಅದಾದ್ಮೇಲೆ ಮನೆಗೆ ಹೋದೆ, ಅವನು ಸತ್ತು ಹೋಗಿರೋದು ಗೊತ್ತಾಯಿತು,
ದುಡ್ಡು ಕೊಟ್ಟು ಇದನ್ನು ನಾವು ಸೆಟಲ್ ಮಾಡ್ತೀವಿ ಅಂತ ಹೇಳಿದ್ರು. ನಾನೇ ನನ್ನ ಕೈಯಾರ 30 ಲಕ್ಷ ಇರೋ ಬ್ಯಾಗನ್ನು ಕೊಟ್ಟೆ. ಇದೆಲ್ಲವೂ ಕೂಡ ಪೊಲೀಸರ ಸಮ್ಮುಖದಲ್ಲಿ ನಿಮ್ಮ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ನಿಮ್ಮ ಡಿ ಬಾಸ್ ಸ್ವ ಇಚ್ಛೆಯಿಂದ ಹೇಳಿರುವ ಹೇಳಿಕೆ. ನಮ್ಮ ಬಾಸ್ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದವರಿಗೆ ನಿಮ್ಮ ಬಾಸೇ ಹೇಳಿದ್ದಾರೆ ನಾನು ತಪ್ಪು ಮಾಡಿರೋದು ನಿಜ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಚಾರ್ಜ್ ಶೀಟ್ನಲ್ಲಿರುವಂತಹ ಸ್ವ ಇಚ್ಛಾ ಹೇಳಿಕೆ ಅನ್ನೋ ಪುಟದಲ್ಲಿ ದರ್ಶನ್ ತೂಗುದೀಪ್ ಅಲಿಯಾಸ್ ಡಿ ಬಾಸ್ ಪೊಲೀಸರ ಸಮ್ಮುಖದಲ್ಲಿ ಹೇಳಿರುವ ಹೇಳಿಕೆಗಳನ್ನು ಉಲ್ಲೇಖ ಮಾಡಲಾಗಿದೆ. ಅಲ್ಲಿಗೆ ತಪ್ಪು ಮಾಡಿದ್ದೇನೆ ಅಂತ ಹೇಳಿ ದರ್ಶನ್ ಅವರೇ ಒಪ್ಪಿಕೊಂಡಿದ್ದಾರೆ. ದರ್ಶನ್ ಅವರೇ ಒಪ್ಪಿಕೊಂಡು ಹೇಳಿರುವ ಹೇಳಿಕೆಗಳು ಇದೀಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ನೋಡಿ, ಅದಾದ ನಂತರ 3857ನೇ ಪುಟ ಇದು ಚಾರ್ಜ್ ಶೀಟ್ನ ಪುಟ. ಅದರಲ್ಲಿ 9ನೇ ತಾರೀಕು ದಿನಾಂಕ 9/6/2024ರಂದು ನಾನು ಶೂಟಿಂಗ್ಗೆ ಹೋಗುವ ವೇಳೆ ನಾಗರಾಜ್ ಅಲಿಯಾಸ್ ನಾಗುಗೆ ನಾನು ಫೋನ್ ಮಾಡಿದಾಗ ನಾಗರಾಜ್ ಹೇಳ್ತಾನೆ, ನೀನೇನು ಟೆನ್ಷನ್ ತಗೋಬೇಡಿ, ಕೆಲಸಕ್ಕೆ ಹೋಗಿ ಅಂತೇಳಿ ನಾಗರಾಜ್ ಹೇಳ್ತಾರೆ. ನಂತರ ನಾನು ಪ್ರದೋಷ್ಗೆ ಫೋನ್ ಮಾಡಿದಾಗ ನೀವು ನಿಮ್ಮ ಕೆಲಸಕ್ಕೆ ಹೋಗಿ ನಾವು ನೋಡ್ಕೊಳ್ತೇವೆ ಅಂತೇಳಿ ಹೇಳಿದರು. ಇದಾದ ನಂತರ ನಾನು ಮೈಸೂರಿಗೆ ಶೂಟಿಂಗ್ಗೆ ಹೋದೆ, ಡೆವಿಲ್ ಶೂಟಿಂಗ್ಗೆ. ನೆಕ್ಸ್ಟು 6ನೇ ದಿನ 10/6/2024 ಸೋಮವಾರ. ಅವತ್ತು ರಾತ್ರಿ ಸುಮಾರು 9 ಗಂಟೆಯಲ್ಲಿ ನಾನು ರ್ಯಾಡಿಸನ್ ಹೋಟೆಲ್ನಲ್ಲಿದ್ದಾಗ ಪ್ರದೋಷ್ ಮತ್ತು ನಾಗರಾಜ್, ವಿನಯ್ ಅವರು ಬಂದಿದ್ದು ಅವರುಗಳನ್ನು ವಿಚಾರ ಮಾಡಿದಾಗ ಧನ್ರಾಜ್ ಅವರು ಮೃತ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ನೀಡಿದ್ದು ಹಾಗೂ ಪವನ್ ಹಲ್ಲೆ ಮಾಡಿದ್ದು, ನಂದೀಶನು ರೇಣುಕಾಸ್ವಾಮಿಯನ್ನು ಎತ್ತಿ ಕುಕ್ಕಿರುತ್ತಾನೆಂದು ತಿಳಿಸಿ ಇದನ್ನು ನಾವೇ ಯಾರನ್ನಾದರೂ ಹಣ ನೀಡಿ ಫಿಕ್ಸ್ ಮಾಡುತ್ತೇವೆ ಎಂದು ತಿಳಿಸಿ ಇನ್ನು ಹೆಚ್ಚಿನ ಹಣ ಬೇಕಾಗುತ್ತದೆ ಅಂತೇಳಿ ಹೇಳಿ ಅಲ್ಲಿಂದ ಹೊರಟು ಹೋಗಿರುತ್ತಾರೆ. ನಂತರ ದಿನಾಂಕ 11/6/2024ರಂದು ನಾನು ವರ್ಕೌಟ್ ಮುಗಿಸಿ ಹೋಟೆಲ್ಗೆ ಬಂದು ರೂಮ್ನಲ್ಲಿದ್ದ ಸಂದರ್ಭದಲ್ಲಿ ಪೊಲೀಸರು ಬಂದು ನನ್ನನ್ನು ಕರೆದುಕೊಂಡು ಬಂದರು. ಆಗ ಸಮಯ ಬೆಳಿಗ್ಗೆ ಸುಮಾರು 8 ಗಂಟೆ ಆಗಿತ್ತು. ನನ್ನನ್ನು ಕರೆದುಕೊಂಡು ಹೋದರೆ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿ ಮೃತಪಟ್ಟ ಸ್ಥಳವನ್ನು ಮತ್ತು ನಾನು ಪ್ರದೋಷ್ ಹಾಗೂ ವಿನಯ್ ಅವರಿಗೆ ಹಣವನ್ನು ನೀಡಿದ ಸ್ಥಳವನ್ನು ತೋರಿಸ್ತೇನೆ. ನಾನು ಕೃತ್ಯ ನಡೆದ ದಿನದಂದು ಧರಿಸಿದ್ದ ಎಲ್ಲ ವಸ್ತುಗಳನ್ನು ನಾನು ವಾಸವಿರುವ ಐಡಿಯಲ್ ಹೋಮ್ಸ್ನಲ್ಲಿನ ಮನೆಯಲ್ಲಿ ಬದಲಾಯಿಸಿದ್ದು, ಅವುಗಳು ಅಲ್ಲಿಯೇ ಇದ್ದು ನನ್ನನ್ನು ಕರೆದುಕೊಂಡು ಹೋದರೆ ಉಪಯೋಗಿಸಿದ್ದ ವಸ್ತುಗಳನ್ನು ಹಾಜರುಪಡಿಸುತ್ತೇನೆ. ನನ್ನ ಮೊಬೈಲ್ ಫೋನ್ ನನ್ನ ಬಳಿಯೇ ಇದ್ದು ಹಾಜರುಪಡಿಸುತ್ತೇನೆ. ಇದು ದರ್ಶನ್ ಹೇಳಿರುವಂತ ಮಾತಿದು. ಅಲ್ಲಿಗೆ ಈ ದರ್ಶನ್ ಅವರು ಸಮಾಜ ಸೇವೆ ಮಾಡಿದ್ದಾರೆ, ಅನೇಕರಿಗೆ ಸಹಾಯ ಮಾಡಿದ್ದಾರೆ. ಸಮಾಜದ ಒಬ್ಬ ಸತ್ ಹೋಗಿರೋ ಪ್ರಜೆ ಅಲ್ಲ, ಒಳ್ಳೆ ಪ್ರಜೆ ಅಂತ ಹೇಳಿ ದರ್ಶನ್ ಅವರ ಅಭಿಮಾನಿಗಳೇನು ಹೇಳ್ತಾ ಇದ್ರು. ಅಷ್ಟು ಸಮಾಜದ ಬಗ್ಗೆ ಕಾಳಜಿ ಇರುವ, ಕಾನೂನಿನ ಬಗ್ಗೆ ಅರಿವಿರುವ ದರ್ಶನ್ ಅವರು ಕೊಲೆ ಹೋಗಿದೆ, ಹಲ್ಲೆ ಮಾಡಿದ ವ್ಯಕ್ತಿ ಇನ್ನು ಬದುಕುಳಿದಿಲ್ಲ ಅಂತ ಗೊತ್ತಾದ ಮೇಲೆ ಮಾಡಬೇಕಾಗಿದ್ದ ಮೊದಲ ಕೆಲಸ ಪೊಲೀಸರಿಗೆ ವಿಚಾರವನ್ನ ತಿಳಿಸೋದು. ಆದರೆ ದರ್ಶನ್ ಏನು ಮಾಡಿದ್ರು, ಯಾರೋ ಹೇಳಿದ್ರಂತೆ ನಾವು ಹ್ಯಾಂಡಲ್ ಮಾಡ್ತೀವಿ ನೀವು ಕೆಲಸಕ್ಕೆ ಹೋಗಿ ಅಂತ ಶೂಟಿಂಗ್ ಹೋದ್ರಂತೆ. ಅಲ್ಲಿ ಹೋಗಿರೋದು ಒಂದು ಬಡಪಾಯಿಯ ಜೀವ. ಆತನನ್ನ ನಂಬಿಕೊಂಡು ಮನೆಯಲ್ಲಿ 4-5 ಜನ ಇದ್ದಾರೆ. ಅವ್ರ ಗತಿ ಏನು ಆಯ್ತು? ಒಂದು ಕೆಟ್ಟ ಮೆಸೇಜ್ ಕಳಿಸ್ದ, ನಮಗೆ ಕೋಪ ಇತ್ತು ಹೊಡೆದ್ವಿ, ಬಟ್ ಸತ್ತು ಹೋಗ್ಬಿಟ್ಟಿದ್ದಾನೆ, ಜೀವ ಹೊಟ್ಟು ಹೋಗಿದೆ. ಇದಕ್ಕೆ ಕಾನೂನಾತ್ಮಕವಾಗಿ ನಾವು ಪರಿಹಾರವನ್ನ ಹುಡ್ಕೊಳ್ಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ದರ್ಶನ್ ಅವ್ರಿಗೆ ವರ್ಕ್ ಆಗ್ಲಿಲ್ವಾ? ಪ್ರಶ್ನೆ ಕೇಳಬೇಕಲ್ವಾ? ದರ್ಶನ್ ಅವ್ರು ಮಾಡಿದ್ದೇನು, ಅವರ ಫ್ರೆಂಡ್ಸು ಈ ಕೃತ್ಯದಲ್ಲಿ ಜೊತೆಲಿದ್ದ ಫ್ರೆಂಡ್ಸ್ ಹೇಳ್ಬಿಟ್ರಂತೆ ನಾವೆಲ್ಲ ಸೆಟಲ್ ಮಾಡ್ತೀವಿ ಅಂತ ಹೇಳಿ. ಹಾಗಾಗಿ ಫಿಲ್ಮ್ ಶೂಟಿಂಗಿಗೆ ಏನೂ ಗೊತ್ತಿಲ್ಲದವರ ರೀತಿಯಲ್ಲಿ ಹೋಗಿದ್ದಾರೆ ದರ್ಶನ್. ಇದನ್ನ ದರ್ಶನ್ ಅವರೇ ಪೊಲೀಸರ ಮುಂದೆ ಹೇಳ್ಕೊಂಡಿರೋದು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ಶ್ರೀಲಕ್ಷ್ಮಿ ರಾಜ್ಕುಮಾರ್ ನೇರ ಸಂಪರ್ಕದಲ್ಲಿ. ಶ್ರೀಲಕ್ಷ್ಮಿ, ಬಹುತೇಕ ರಿಪಬ್ಲಿಕ್ ಕನ್ನಡದಲ್ಲಿ ಈವರೆಗೂ 90ಕ್ಕೂ ಅಧಿಕ ದಿನಗಳು ಪ್ರಸಾರ ಮಾಡಿದ ಅಷ್ಟೂ ಅಂಶ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತ್ಯ ಅನ್ನೋದು ಚಾರ್ಜ್ ಶೀಟ್ನ ಮೂಲಕವೇ ಗೊತ್ತಾಗ್ತಾ ಇದೆ. ಏನೆಲ್ಲ ಅಂಶಗಳನ್ನು ನಾವು ಇನ್ಕ್ಲೂಡಿಂಗ್ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ ಕ್ಷಣದಿಂದ ಆ ಪಟ್ಟಣಗೆರೆ ಶೆಡ್ನಿಂದ ಶವವನ್ನು ಡಿಸ್ಪೋಸ್ ಮಾಡಲಿಕ್ಕೆ ತೆಗೆದುಕೊಂಡು ಹೋದ ಸಂದರ್ಭದ ಅಷ್ಟೂ ಮಾಹಿತಿಗಳು ಕೂಡ ಆಕ್ಯುರೇಟ್ ಅನ್ನೋದು ಚಾರ್ಜ್ ಶೀಟ್ ಹೇಳ್ತಾ ಇದೆ. ಶ್ರೀಲಕ್ಷ್ಮಿ, ಎಸ್ ಸ್ಮಿತಾ, ನೀವು ಹೇಳಿದಾಗೆ
ಬಹಳ ಒಂದು ಭೀಕರವಾದಂತಹ ಒಂದು ಕಲ್ಲು ಹೃದಯದ ಜನಗಳು ಮಾಡಿದ ಕೆಲಸ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ರಿಪಬ್ಲಿಕ್ ಕನ್ನಡ ಈ ಇಂಚಿಂಚು ಮಾಹಿತಿಯನ್ನು ಚಾರ್ಜ್ ಶೀಟ್ನಲ್ಲಿ ಏನು ಉಲ್ಲೇಖ ಆಗಿದೆ ಎಲ್ಲ ಘಟನೆ